त्रैलोक्य संपदालय समलेखन विक्रय सच्चिदानंद रूपाय शिवाय ब्रह्मणे नमः. ತ್ರಿಕಾಲವಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರನ್ನ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜರನ್ನ ಹೊಳೆ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಮಹಾಕವಿ ಗ್ರಂಥ ಫೌಂಡೇಶನ್ ವೀರಾಣಿ ಕಿತ್ತೂರು ಚೆನ್ನಮ್ಮ ಸಾಂಸ್ಕೃತಿಕ ಕಲಾ ಸಂಘ ಮುದೋಳಿ ವತಿಯಿಂದ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಗೌರವ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಆತ್ಮೀಯ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಯೋಗಿರಾಜ ಪೂಜ್ಯ ಶ್ರೀ ಸದಾಶಿವ ಗುರುದೇವರ ಯೋಜನೆಗೆ ನತಮಸ್ತಕನಾಗಿ ಸುಕ್ಷೇತ್ರ ಇಂಚಿಗೇರಿ ಮಠದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪಾರಿಶಾಮ ಗುರುನಾಥರವರು ಕೂಡ ಶರಣೆಂದು ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀ ಸಿದ್ದಪ್ಪ ಬಿದೇವರು ಕೂಡ ಶರಣೆಂದು, ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಪ್ರಜಲೂರು ಕೂಡ ಶರಣೆಂದು ಇಲ್ಲಿ ನೆರವೇರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿ. ಬಂಧುಗಳೇ, ಏನಾಗಿದೆ ಅಂತಂದ್ರೆ ಭಾಳ ಪ್ರಶಸ್ತಿ ಕೊಡ್ತಾ ಇದ್ರು, ಸಮಯ ಸಿಗುವುದಿಲ್ಲ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಂತ ಕೊಟ್ಟಿದ್ದೆ. ಇಲ್ಲಿ ನಮ್ಮ ಸಿದ್ದಪ್ಪ ಬಿದೈಯವರು ಮಾತಾಡಿದ್ರು. ಟವಲ್ ಆರಿಸುವಾಗ ನಾಟಕ ಕಂಪನಿ ಮಾಡಿದ್ರು ಅಂತ ಒಂದು ಶಬ್ದ ಬಳಕೆ ಮಾಡಿದ್ರು ಅವರು. ಈ ಕರ್ನಾಟಕದ ಒಬ್ಬ MLA MP ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಕೆಲಸ ಟವಲ್ ಆರಿಸುವ ಕಂಪನಿ 1800 ಕೋಟಿ ರೂಪಾಯಿ ರೈತರು ಕೊಡ್ಸ್ಯಾರ. ಆ ಶಬ್ದ ತಾವು ಬಳಕೆ ಮಾಡಬಾರ್ದಾಗಿತ್ತು. ನಾಟಕ ಕಂಪನಿ ಅಲ್ಲ, ಹೇಳಿ ಮಾತಾಡಿ ಯಾರಾದ್ರೂ ಕ್ಷಮೆ ಕೇಳಬೇಕು. ಯಾಕಂದ್ರ 10 ದಿನಗಳ ಕಾಲ ಊಟವನ್ನು ಬಿಟ್ಟು ರೈತರು ಮಳೆ ಗಾಳಿ ಚಳಿ ಅನ್ನದ ಬೀದರ್ನಿಂದ ಚಾಮರಾಜನಗರ ಮಠ 9 ಲಕ್ಷ ಜನ ಪ್ರಸಾದ ಸ್ವೀಕಾರ ಮಾಡಿ ಧರ್ಮ ಜಾತಿ ಮತ ಪಂಥ ಪಕ್ಷ ಅಲ್ಲಾರ್ದ ಗುರ್ಲಾಪುರದ ರಸ್ತೆ ಮೇಲೆ ಕುಂತು ಇಡೀ ಪ್ರಧಾನಮಂತ್ರಿ ಆಕರ್ಷಿಸಿ ಗುರ್ಲಾಪುರದ ಹೆಸರು ಪ್ರಸಿದ್ಧಿ ಯಾರಿಗಾಗಿತ್ತಂದ್ರೆ ಅಕ್ಷರ ಚಾವರ ನಾಟಕ ಕಂಪನಿಯಿಂದ ಆಗಿದೆ. ಲಕ್ಷ ಇರುತ್ತವ. ಅದಕ್ಕೆ ಇವತ್ತು ನಾ ಯಾಕೆ ಶಬ್ದ ಹೇಳಕತ್ತೀನಿ ಅಂತಂದ್ರ 10 ಲಕ್ಷ ಜನ ಗುರ್ಲಾಪುರ ಖಾಸಗಿ ಬಂದ್ರು ಸಹಿತ ಯಾರಿಗೂ ಕೂಡ ಊಟದ ತೊಂದರೆ ಆಗಲಿಲ್ಲ, ಸಣ್ಣ ಗಣಗಳಾಗಲಿಲ್ಲ. ಮತ್ತೆ ಇತಿಹಾಸದೊಳಗೆ ಸಿದ್ದಪ್ಪ ಬಿದೈಯವರಿಗೆ ವಿನಂತಿ ಮಾಡ್ಕೊಳ್ತೀನಿ, ರೈತ ಸಂಘದ ಮ್ಯಾಗ ಒಂದು ಅಪವಾದ 4 ಜನ ಕುಡಿದಾರ ಸುಟಿಗೆ ತಗೊಂಡು ಹೋಗ್ತಾರಂತೇಳಿ ಭಾರತ ದೇಶದೊಳಗ ಸುಟಿಗೆ ಅಂತಕ್ಕಂಥ ಹೆಸರನ್ನು ಅಳಿಸಿದಂತ ಗುರ್ಲಾಪುರ ಹೋರಾಟ. ಇವತ್ತಾವೆಲ್ಲ ಪ್ರಶಸ್ತಿ ತಗೊಳಕತ್ತೀವಿ ಅಂದ್ರ ಶಿಕ್ಷಣ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಭೌಗೋಳಿಕವಾಗಿ ನಾಟಕದೊಳಗಿರ್ಬೋದು, ಜನಪದ ಆಗಿರ್ಬೋದು, ಎಲ್ಲಾ ಕ್ಷೇತ್ರದೊಳಗೆ ಸಾಧನೆ ಮಾಡಿದಕ್ಕೆ ಯಾಕೆ ಪ್ರಶಸ್ತಿ ಕೊಡಕತ್ಯಾರ ಅಂತಂದ್ರ ನಿಮ್ಮನ್ನು ನೋಡಿ ಲಕ್ಷಾಂತರ ಜನ ಬದಲಾವಣೆ ಆಗಲಿ ಅಂತ ಹೇಳಿ. ನೀವೇನು ಗುಡಿಗೇರಿ ಬಸವರಾಜ್ ಅಂತ ಹೇಳಿ ಹಾಳೋಡ ಕಲಾವಿದರು ಕುಂದಗೋಳ ತಾಲೂಕಿನೊಳಗೆ ಅದೇ ಕ್ಷೇತ್ರದ ಗುಡಿಗೇರಿ ಅಂದ್ರೆ ದ್ಯಾಮವ್ವ ಅಂತ ಒಂದು ದೇವಿ ಅದ, ಅದರಿಂದ ಪ್ರಸಿದ್ಧ ಅದ. ಕೃಷ್ಣ ಶರೀಫ್ ಸಾಹೇಬರಂತಾಗಿರೋರು ಜಗದ್ಗುರುಗಳ ಪ್ರಸ್ತಾಪ ಮಾಡಿರ್ತಾವು. ಶರೀಫ ಮತ್ತು ಅವ್ರ ಗುರುಗಳು ಇಲ್ಲಿ ಮಟ್ಟ ಹೊರಗೆ ಕುಂತಿರ್ತಾರೆ, ಊರವ್ರಿಗೆ ಸೇರೆ ಕೊಡ್ಕೊಂಡು ಕುಂತಾಗ ಊರಿಗೆ ಜಗದ್ಗುರುಗಳು ಬಂದಿರ್ತಾರೆ, ಶೃಂಗೇರಿ ಜಗದ್ಗುರುಗಳು. ಅವಾಗ ಬ್ರಾಹ್ಮಣ ಧರ್ಮದ ಗುರುಗೋವಿಂದ ಭಟ್ರು ಆ ಇಸ್ಲಾಂ ಧರ್ಮದ ಸೈನಿಕರ ಜೊತೆ ಕೊಡ್ಕೊಂಡು ಕುಲ ಎಲ್ಲ ಕೆಡಿಸೋಣ ಕರ್ಕೊಂಡ್ಬರ್ಬಂತ ಕಳಿಸ್ತಾರ. 4 ಜನ ಬರ್ತಾರ. ಬಂದಾಗ ಗೋವಿಂದ ಭಟ್ಟ ಜಗದ್ಗುರುಗಳು ಕರೆಯಕತ್ತಾರೆ ಅಂತಂದಾಗ ಶಿಷ್ಯ ಶರೀಫ್ ಹೇಳ್ತಾರೆ, ಯಾವ ಜಗದ್ಗುರು, ಎಂತ ಜಗದ್ಗುರು, ಏನೋ ಒಬ್ಬ ಜಗದ್ಗುರು ಅದಾನ, ಅವನ ನನ್ನ ಗುರು ಗೋವಿಂದ ಭಟ್ಟ ಅದಾನ, ಅವ್ರ ಬಿಟ್ಟು ಯಾವ ಜಗತ್ತಿಗೆ ಜಗದ್ಗುರು ಇಲ್ಲ ಅಂತ ಹೇಳಿದ್ರು. ಅವಾಗ ಎದ್ದು ಹೋಗ್ತಾನೆ, ಗುರುಗಳು ಕರ್ಕೊಂಡು ಹೋಗ್ತಾನೆ. ಹೋಗಿದಾಗ ತಂಬೂರಿ ಒಳಗ ಶರೀರ ಇರ್ತದ. ಎಲ್ಲಾ ಶಿಷ್ಯರ ಜಗದ್ಗುರುಗಳಿಗೆ ಕಿವಿ ಚುಚ್ಚಿ ಚಳಿ ಹೇಳಿರ್ತಾರ. ಅವಾಗ ಎಲ್ಲರೂ ಜಗದ್ಗುರುಗಳು ಅಂತಾರೆ, ಏನ್ರಿ ಗೋವಿಂದ ಭಟ್ಟ, ನೀವು ಇಸ್ಲಾಂ ಧರ್ಮ ಹುಡುಗರು ಕೂಡ್ಕೊಂಡು ನಮ್ ಕುಲ ಎಲ್ಲ ಕೆಡಿಸಿರಿ ಅಂತಂದಾಗ, ಯಪ್ಪ ನಾ ಏನ್ ತಪ್ಪು ಮಾಡಿದ್ರಿ ಅಂತಂದಾಗ ತಂಬೂರಿ ಒಳಗ ಬಿಂದಿಗೆ ಒಳಗ ಅದ್ರೊಳಗೆ ಏನದ ಶರೀರ ಅಂತೆಲ್ಲ ಹೇಳಕತ್ಯಾರಿ ಅಂತಂದಾಗ ಗುರು ಗೋವಿಂದ ಭಟ್ಟ ಅಂತ ದೇವಿ ಹಾನದಕ್ಕೆ ಇರ್ತಾರ, ಬನ್ನಿ ಮಹಾಂಕಾರಿ ಹಾನದಕ್ಕೆ. ಯಪ್ಪ ಇದ್ರಾಗ ಶರೀರ ಇಲ್ರಿ, ಬನ್ನಿ ಮಹಾಂಕಾರಿ ಪೂಜೆ ಕೊಟ್ಟಿವ್ರಿ, ಬೇಕಂದ್ರೆ ಅಕ್ಕ ಹಾಲ ಪ್ರಸಾದ ನೋಡ್ರಿ ಅಂತ ಹೇಳ್ತಾರ. ಹಂಗಾದ್ರೆ ಕೊಡಿ ಅಂತಂದಾಗ ಜಗದ್ಗುರುಗಳಿಗೆ ಹಾಕಿದಾಗ ಅಂಕ ಹಾಲಾಗಿ ಬೀಳ್ತದ. ಯಾವ ಶರೀರ ಇರ್ತಾರ ಶಿಷ್ಯ
ಅವ್ರ ಕೆರೆ ಹಿಡಿಬಿಡ್ತದ. ಇದರ ತಾತ್ಪರ್ಯ ಏನಂತಂದ್ರ ಮನಸ್ಸ ಗೆಲ್ಲುವುದು, ಮನಸ್ಸಿನ ಮನ ತಿಳಿಯುವ ಮನ ಬೇರೆಯುವ ಮನವೇ ಅಂತ. ಯಾವ ಸಾಧಕ ಇರ್ತಾನಲ್ಲ ಅವಳೊಳಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ, ಸಣ್ಣವ, ಮೇಲು, ಕೀಳು ಇದೆಲ್ಲವನ್ನ ದೂರ ಸರಿಸಿದ್ರೆ ಮಾತ್ರ ಸಾಧಕ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಯಾವ್ದಾರು ಒಂದು ಕಂಡುಕೊಂಡು ಅವ್ರು ಸಾಧಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧವಾನಂದ ಪ್ರಭುಜಿಯವರು ಹೇಳ್ತಾ ಇದ್ರು, ನಿಂಚಗೇರಿ ಮಠ ಇದ್ರ ಗುರುಗಳು ಮಾಧವಾನಂದ ಪ್ರಭುಜಿಯವರು ಹೇಳ್ತಾ ಇದ್ರು, ಅಸಾಧ್ಯತೋ ಸಾಧ್ಯಕೈತ. ಈ ಜಗತ್ತಿನೊಳಗೆ ಯಾವ್ದು ಅಸಾಧ್ಯ ಐತಿ ನೀನೊಳಗೆ ಗಟ್ಟಿತನ ಸಾಧನೆ ಮಾಡಬಹುದಂತ ತೋರಿಸ್ಕೊಟ್ಟು ಹೋಗ್ಯಾರ ಈ ಜಗತ್ತಿನೊಳಗೆ. ಆ ಫ್ಯಾಕ್ಟರಿ ಹೆಸರು ಹೇಳಂಗಿಲ್ಲ. ಮಾಧವಾನಂದ ಪ್ರಭುಜಿಯವರು ರೈತರನ್ನು ಕರ್ಕೊಂಡು ಹೋರಾಟ ಮಾಡಕತ್ರ ಫ್ಯಾಕ್ಟರಿ ಮಾಲಕ್ ಹೇಳ್ದ, ಯಪ್ಪ ಫ್ಯಾಕ್ಟರಿ ಹೋರಾಟ ತಗೊಳ್ಳಿ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಾಗ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರು ಹೇಳ್ತಾರ, 5 ಲಕ್ಷ ರೂಪಾಯಿ ಕೊಡಕ್ ಕೊಡ್ಲಿಲ್ಲ, ಅದ್ರ ಜೊತೆ ಇನ್ನೊಂದು 5 ಲಕ್ಷ ರೈತರು ಕೊಡೋ ನನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರು. ಸಮಾಜಕ್ಕಾಗಿ ಬದುಕಬೇಕಾಗಿಲ್ಲ. ಬರೀ ಜಗತ್ತಿನೊಳಗೆಲ್ಲ ಸಾಧಕರಿಗೆ ಒಂದು ವಿನಂತಿ ಮೂಲಕ ನಾನು ಸೂಚನೆ ಕೊಡ್ತೇನೆ. ಗುರುರಾಂಪುರ ಅನ್ನೋದು ಒಂದು ತಾಲೂಕಲ್ಲ, ಸಾಮಾನ್ಯ ಹಳ್ಳಿ. ಬುದ್ಧಿ ರಸ್ತೆ ಮ್ಯಾಗ ಬರೀ 10,000 ಜನ ಸೇರಿದ್ದೀವಿ. ಯಾವ್ದಾರ ಒಂದು ಮದುವೆ ಮಾಡ್ಬೇಕಾದ್ರೆ ಊಟದ ಲೆಕ್ಕ ಬರೀತೀವಿ ನಾವು. 5,000 ಮಂದಿಗೆ ಊಟ ಹೆಂಗ್ ಮಾಡಿಸ್ಬೇಕು, ಅನ್ನ ಎಷ್ಟು ತರಬೇಕು, ಕೈಪಲ್ಯ ಎಷ್ಟು ತರಬೇಕು, ಖರ್ಚು ಹಾಕ್ಬೇಕಂತೇಳಿ ಗುರುರಾಂಪುರದಾಗ ನಿಮ್ಮಂತ ಆಶೀರ್ವಾದದಿಂದ 10 ಲಕ್ಷ ಜನ ಊಟ ಮಾಡಿ ಹೋಗ್ತಿತ್ತು. 1 ರೂಪಾಯಿ ಪಡೆದಿದ್ದಿಲ್ಲ. ತಾಕತ್ ರೈತನ ಹೆಂಗದ ಹೋಗಿತ್ತಲಿ ಸಾಧನೆ ಮಾಡಬೇಕು ಅನ್ನೋ ಹಠ ಇರಬೇಕು, ದಿಟ್ಟತನ ಇರಬೇಕು. ನೀವು ರಾಜಕೀಯ ರಂಗಿರಲಿ, ಸಾಮಾಜಿಕ ಇರಲಿ, ಆರ್ಥಿಕ ಇರಲಿ, ಶಿಕ್ಷಣ ಇರಲಿ, ಜನಪದ ರಂಗಿರಲಿ, ನಾಟಕ ರಂಗಿರಲಿ, ಅನನ್ಯವಾಗಿರ್ತಕ್ಕಂಥ ವಿಶ್ವಾಸ ಇರಬೇಕು, ಗಟ್ಟಿತನ ಇರಬೇಕು, ಪರಿಶ್ರಮ ಇರಬೇಕು. ಅವಾಗ ದಿಟ್ಟತನ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಹಾವೇರಿ ಒಳಗ ಒಬ್ಬ ಸಾಮಾನ್ಯ ಹನುಮಂತ ಅಂತ ಹೇಳಿ ಕುರಿಕಾಯಿ ಹುಡುಗ ಸರಿಗಮಪ ಹೋದ, ಬಿಗ್ ಬಾಸ್ ಒಳಗೆ ಹೋದ. ಏನೋ ಶಿಕ್ಷಣ ಕಲ್ತಿಲ್ಲ, ಪದವಿ ಬೇಕಾಗಿಲ್ಲ. ಒಬ್ಬ ಮನೆ ಕುರಿಕಾಯಿ ಹುಡುಗ IPS ಆದ, ಇಂಡಿಯನ್ ಪೊಲೀಸ್ ಸರ್ವಿಸ್. ಸಾಮಾನ್ಯ ವ್ಯಕ್ತಿ ಬೇಕಾದ ಮಾಡಬಹುದು. ಅದಕ್ಕೆ ಭಾರತವನ್ನು ಏನ್ ಕರೆದಾರ, ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಕರೆದಾರ. ಜಗತ್ತಿನ ಅಧ್ಯಾತ್ಮ ಶಕ್ತಿ ಅದ. ಕೊನೆಯ ಒಂದು ಮಾತು ಮುಗಿಸ್ತೇನೆ. ಈಗ ಬಹಳ ಜನ ಮಾತಾಡೋದಾರ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಕ್ಯಾವಿ ಹಾಕಿದ್ದನ್ನ ನೋಡಿ ಬಹಳ ಜನ ಕಾಣಕತ್ತಿದ್ರು. ಭಾರತದ ಗ್ರಂಥವನ್ನ ಕೆಳಗಿಟ್ಟಿದ್ರು, ಜಗತ್ತಿನ ಎಲ್ಲಾ ದೇಶಗಳ ಗ್ರಂಥವನ್ನು ಮ್ಯಾಗಿಟ್ಟಿದ್ರು. ಸ್ವಾಮಿ ವಿವೇಕಾನಂದರಿಗೆ ಕಾಡುವಂತ ವ್ಯಕ್ತಿ ಅಂತ ಬುದ್ಧಿ, ನಿಮ್ಮ ದೇಶದ ಗ್ರಂಥ ಕೆಳಗಿಟ್ಟಾರಲ್ರಿ, ನಿಮ್ಮ ದೇಶ ಎಷ್ಟು ಕೆಳಗದರಿ ಅಂತಂದವ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಜಗತ್ತಿನ ಎಲ್ಲಾ ದೇಶಗಳನ್ನ, ಧರ್ಮವನ್ನ, ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಒತ್ತು ನೀಡುವಂತ ತಾಕತ್ತು ಭಾರತ ಗ್ರಂಥ ಕೈತಿ, ಅದಕ್ಕೆ ಕೆಳಗಿಟ್ಟಾರ. ಒಂದು ವೇಳೆ ನನ್ನ ದೇಶದ ಗ್ರಂಥ ಕೆಳಗೆ ತರಿಸಿ ಅಂದ್ರೆ ಜಗತ್ತಿನ ಎಲ್ಲಾ ಗ್ರಂಥ ಕೆಳಗೆ ಬೀಳ್ತಾವ ತಮ್ಮ ಹೆಸರ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಹೆಸರು ನೆನಪಾಗಲ್ಲ. ನಾವೆಲ್ಲ ಏನ್ ಮಾಡಕತ್ತೀವಿ, ಬಸವಣ್ಣನ ಫೋಟೋ ಹಿಡಿತೀವಿ, ಸಂಗೊಳ್ಳಿ ರಾಯಣ್ಣ ಫೋಟೋ ಹಿಡಿತೀವಿ, ಚೆನ್ನಮ್ಮನಾಗ ಆದರ್ಶ ಇರ್ಬೇಕಂತ ಹೇಳ್ತೇವಿ. ಹಂಗ ಮಾಡಬೇಡ್ರಿ. ನಮ್ಮ ಮಕ್ಕಳು ಸಂಗೊಳ್ಳಿ ರಾಯಣ್ಣನಾಗ ತಯಾರಾಗ್ಬೇಕು, ಇಂಚಗೇರಿ ಮಾಧವಾನಂದನಾಗ ತಯಾರಾಗ್ಬೇಕು. ಈ ಜಗತ್ತಿನೊಳಗೆ ಆದರ್ಶವಾಗಿ ಬದುಕ್ರಿ. ಬಸವಣ್ಣ ಒಂದೇ ಒಂದು ಮದುವೆ ಮಾಡಿದ್ದ, ಕಲ್ಯಾಣ ಕಟಕರ ಬೀಡಾಗಿ ಹೋಗಿ ಇಂಚಗೇರಿ ಮಠದ ಮಾಧವಾನಂದ ಪ್ರಭುಜಿಯವರು 32,000 ಅದಕ್ಕೆ ಅಂತರ್ಜಾತಿ ಮದುವೆ ಮಾಡಿದ್ರು. ಒಂದು ಡೈವರ್ಸ್ ಆಗಿಲ್ಲ ಅಂತ ತಾಕತ್ತು ಬೇಕು ಅಧ್ಯಾತ್ಮಗಳು. ಸಂಗೊಳ್ಳಿ ರಾಯಣ್ಣ ಒಂದು ಮಾತು ಹೇಳಿದ, ಮಾತು ಮುಗಿಸ್ತೇನೆ. ರಾಯಣ್ಣ ನದಿಗಳೊಳಗೆ ಯಾಕೆ ಹಾಕಂತ ಹೇಳ್ದ, ಸ್ವತಂತ್ರ ಹೋರಾಟದೊಳಗ ಕಾಳು ಕೈ ಹಣ ಸಂಗ್ರಹ ಮಾಡ್ತಾ ಇದ್ದ. ನಗರದೊಳಗೆ ಹೋಗುವಾಗ ಒಬ್ಬ ತಾಯಿ ತುಂಬಿದ ಕೊಳ ತಗೊಂಡು ಎದುರಿಗೆ ಬರ್ತಾಳ. ರಾಯಣ್ಣ ನೋಡಿ ಬಂಗಾರದ ಮಾಂಗಲ್ಯ ಸರ ಹಾಕಿ ರಾಯಣ್ಣ ಕೈಯೊಳಗೆ ಕೊಟ್ಟು ಬಿಡ್ತಾಳ. ಅವಾಗ ರಾಯಣ್ಣ ಕಣ್ಣೀರಾಗಿ ಕೇಳ್ತಾನ, ತಾಯಿ ಮಾಂಗಲ್ಯ ಸರ ಕೊಟ್ಟ ನೀನು ಸುಮಂಗಲಿ ಹೋಗ್ತದ ಅಂತ ಹೇಳ. ಅವಾಗ ತಾಯಿ ಅಂತಾರ, ಹಂಗಲ್ಲ ರಾಯಣ್ಣ, ನಾನು ಗಂಡನ ಕೈ ಅರಿಶಿನ ಬೇರೆ ಕಟ್ಕೊಂತೀನಿ, ಆದ್ರೆ ನಿನ್ನ ಕೈಯಾಗಿ ಮಾಂಗಲ್ಯ ಸರ ಕೊಟ್ಟ ಇದರ ಹಣ ಬಂದ ಖರ್ಚು ಮಾಡಿ ಹೋರಾಟ ಮಾಡಿದಿ ಅಂತಂದ್ರ ಕಿತ್ತೂರು ನಾಡು ಸ್ವತಂತ್ರ ಅಂತಂದ್ರ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗ್ತಾರ. ಏನೋ ತಗೋಯಿ ಬಂಗಾರ. ಒಂದು ಮಾತು, ಕೋವಿಡ್ ಒಳಗ ನಮಗೆ ನಿಮಗೆ ಏನೂ ಆಗ್ಲಾರ ನಮ್ಮನ್ನ ಭಗವಂತ ಇಂಚಗೇರಿ ಮಾದೇವಪ್ಪ ನಿಮ್ಮನ್ನ ಜೀವಂತ ಇಟ್ಟಾನ ಅಂತಂದ್ರ ನಾವು ಬಹಳ ಗಟ್ಟಿದೀವಿ.
ಆ ಗಟ್ಟಿತನ ಹೆಂಗ್ ಇರ್ಬೇಕಂದ್ರ ಮತ್ತೊಬ್ಬರ ಟೀಕಾ ಮಾಡಕ, ಮತ್ತೊಬ್ಬರ ಬದುಕು ಹಾಳು ಮಾಡ್ಲಿಕ್ಕೆ, ಸಾವಿರಾರು ಟನ್ ಕಬ್ಬ ಲಿಂಬಿಕಾಯಿ ಒಗ್ಯಾಕಲ್ಲ, ಹೆಂಗ್ ಬಿಡಬೇಕು ಮಣ್ಣೊಬ್ಬ ತಾಯಿ ಬೇಡ ಘಟನೆ ನೆನಪರ್ತದ ನೋಡಿ. ಗತ್ತರಿಗೆ ಭಾಗಮನ ದೇವಸ್ಥಾನ ಕೇಳಿದ ಹೆಸರು, ಮಣ್ಣೊಬ್ಬ ತಾಯಿ ಬರೋದ ಸಿಟಿ ಒಳಗ 50 ರೂಪಾಯಿ ನೋಟ್ ಹಾಕಿ ಹುಂಡಿ ಒಳಗ ಏನ್ ಬರೋದಂದ್ರ, ಭಾಗ್ಯವಂತಿ ದೇವಿ ಮುಂದಿನ ಅಮಾಸಿಗೆ ಬರೋದ್ರೊಳಗ 5,000 ರೂಪಾಯಿ ಹಾಕ್ತೀನಿ, ಅದನ್ನ ಅಮಾಸಿಗೆ ಬರೋದ್ರೊಳಗ ನಮ್ಮ ಅತ್ತೆ ಸಾಯುವಂಗ ಆಶೀರ್ವಾದ ಮಾಡ. ಏನ್ ಕೇಳಬೇಕಾಗ್ಯದ್ರಿ? ಶಿಶುನಾಳ ಶರೀಫ್ ಹೆಸರು ಯಾಕೆ ದೇವಂತ? ಸಾಮರಸ್ಯದ ಸಂತ, ಸಾಮರಸ್ಯದ ಕವಿ. ಏನ್ ಬೇಡಬೇಕು? ಶರೀಫ್ ಒಂದು ಮಾತು, ಹುಟ್ಟಿದ್ದು ಹೊಲಿ ಮಣಿ, ಬಿಟ್ಟು ಹೊಂಟಿವು ಕಾಯಿ ಮಣಿ. ಎಷ್ಟಿದ್ದಾರೆ ಇದು? ಖಾಲಿ ಮಣಿ. ವಸ್ತಿ ಇರುವ ಮಣಿ, ಗಸ್ತಿ ತಿರುಗುವ ಮಣಿ, ಶಿಸ್ತಿಲಿರೋ ಶಿವನ ಮಣಿ ಅದ. ರೈತರ ಬಗ್ಗೆ ಒಂದು ಸಾಲ ಹೇಳ್ತೀನಿ. ಇವತ್ತು ನೀವು ಮನೆಯೊಳಗೆ ಇರ್ತೀರಲ್ಲ, 4 ಜನ ಮಕ್ಕಳು ಇರ್ತಾವ. ಯಾರೇ ಬಂದ್ರೆ ಏನ್ ಮಾಡ್ತೀರಿ ಪರಿಚಯ? ಒಬ್ಬ ಡಾಕ್ಟರ್ ಅದನ್ರಿ, ಒಬ್ಬ ಇಂಜಿನಿಯರ್ ಅದ, ಇನ್ನೊಬ್ಬ ಪೊಲೀಸ್ ಅದನ್ರಿ, ಹೊಲದಾಗ ಕೆಲಸ ಮಾಡೋ ಅಲಾನ್ ಬಿಡ್ರಿ ಅಂತ ಹೇಳ್ತೀವಿ. ಹಂಗ ಮಾಡಬೇಡ್ರಿ. ಮ್ಯಾಗ ಹೊಲದಾಗ ಕೆಲಸ ಮಾಡೋ ಹೆಂಗ ಪರಿಚಯ ಮಾಡ್ತೀರಿ? ಧರ್ಮ, ಜಾತಿ, ಪಂಥ, ಪಕ್ಷ ಅಲ್ಲದ ಜಗತ್ತಿಗೆ ದುಡಿದು ಅನ್ನ ಹಾಕಿ ಜಗತ್ತಿಗೆ ಜೀವಂತ ಇಟ್ಟಂತ ರೈತ ನನ್ನ ಮಗ ಅಂತ ಅಭಿಮಾನ ಪರಿಚಯ ಮಾಡ್ತೀರಿ. ಈ ದೇಶದ ಅತಿ ದೊಡ್ಡ ಶ್ರೇಷ್ಠ ವ್ಯಕ್ತಿ ಅದ ರೈತ. ನಾವೆಲ್ಲ ಕೆಲಸ ಮಾಡಕತ್ತೀವಿ, ಜೀವಂತ ಜೀವನ ರೈತನಿಂದ ಅದ. ರೈತ ಶ್ರೇಷ್ಠ ಅದನ. ನೀವೆಲ್ಲಾ ರಂಗಗಳು ಸಾಧನೆ ಮಾಡಿ ಪ್ರಶಸ್ತಿ ತಗೊಂಡವರು ದೊಡ್ಡವರಲ್ಲ. ನಿಮ್ಮ ಜವಾಬ್ದಾರಿ ಹೆಚ್ಚಾಯ್ತು ಮ್ಯಾಗ ಶಿವನಗುಂಡಿಯವರ. ಹೆಚ್ಚಾಗಬೇಕು ಜವಾಬ್ದಾರಿ. ಈಗ ಬರೀ ಸಣ್ಣ ತಗೋರಿ, ನೀವು ದೊಡ್ಡ ತಗೋಬೇಕು. ಕೌದಲಿಗೆ ಸತ್ತದ ಕೊಡ್ಲಿ. ಇಂಥವ್ರೆಲ್ಲಾ ಗುರುತಿಸಿ ಪ್ರಶಸ್ತಿ ಕೊಡಕತ್ತಾರ. ಜೋರಾಗಿ ಚಪ್ಪಾಳೆ ತಂಗಿ ವಸತಿಗಳು ಗುರುತಿಸ್ಬೇಕು. ಹೆಂಗ ಗುರುತಿಸ್ಬೇಕಂದ್ರ, ಸಮಾಜದೊಳಗೆ ಎಲ್ಲಾ ಪ್ರತಿಭೆಗಳನ್ನ ಗುರುತಿಸಿ ಗೌರವ ಕೊಟ್ಟರು ಅಂತಂದ್ರ ಅದನ್ನ ನೋಡಿ ನಾನು ಸಮಾಜ ಸೇವೆ ಮಾಡ್ಬೇಕಂತ ಎಲ್ಲರಲ್ಲಿ ಹುಟ್ಟುತ್ತದ. ನಿಮ್ಮಂತವ್ರು ಸಮಾಜ ಕೊಡುಗೆ ಬಹಳ ಅದ ಸರ್. ಈ ಭಗವಾನರ ಆಶೀರ್ವಾದ ನಿಮ್ಮ ಮನುಷ್ಯನ ಆನಂದ ಇರಲಿ, 100 ವರ್ಷ ಆನಂದ ಇರಲಿ. ನೀವು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ